Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಆಗಮನ ಕಾಲದ 4ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ ಒಂದು ಹಳ್ಳಿಯು ಬೆಟ್ಟದ ಅಡಿಯಲ್ಲಿ ಇತ್ತು. ಆ ಹಳ್ಳಿಯಲ್ಲಿ ರವಿ ಎಂಬ ಬಡ ರೈತನು ವಾಸಿಸುತ್ತಿದ್ದನು. ಪ್ರತಿದಿನ ಬೆಳಿಗ್ಗೆ ರವಿ ಪ್ರಾರ್ಥನೆ ಮಾಡಿ, ದೇವರೇ, ಯಾವಾಗಲೂ ನನ್ನ ಜೊತೆಯಲ್ಲೇ ಇರಪ್ಪ ಎಂದು ಕೇಳುತ್ತಿದ್ದ. ಆದರೂ ದಿನಗಳು ಕಷ್ಟದಿಂದ ಸಾಗುತ್ತಿದ್ದಾಗ ಅವನು ಹೃದಯದಲ್ಲಿ, ದೇವರು ನನ್ನ ಜೊತೆಯಲ್ಲಿದ್ದರೆ ನನ್ನ ಜೀವನ ಏಕೆ ಇಷ್ಟು ಕಷ್ಟಕರವಾಗಿರುತ್ತಿತ್ತು ಎಂದು ಯೋಚಿಸುತ್ತಿದ್ದ. ಒಂದು ದಿನ ಭಾರೀ ಬಿರುಗಾಳಿ ಹಳ್ಳಿಯನ್ನು ತತ್ತರಿಸಿತು. ಮರಗಳು ಬಿದ್ದು ದಾರಿಗಳು ಮುಚ್ಚಿಕೊಂಡವು. ರವಿಯ ಚಿಕ್ಕ ಗುಡಿಸಲಿಗೂ ಹಾನಿಯಾಯಿತು. ದುಃಖದಿಂದ ಕುಳಿತು ಅವನು, ದೇವರೇ, ನೀನು ಎಲ್ಲಿದ್ದೀಯಾ ಎಂದು ಹೇಳಿ ಅಳಲು ಆರಂಭಿಸಿದ. ಮರುದಿನ ಬೆಳಿಗ್ಗೆ ಒಂದು ಅದ್ಭುತ ನಡೆಯಿತು. ಹಳ್ಳಿಯವರು ಒಬ್ಬೊಬ್ಬರಾಗಿ ರವಿಗೆ ಸಹಾಯ ಮಾಡಲು ಬಂದರು. ಒಬ್ಬ ಮರವನ್ನು ತಂದ, ಮತ್ತೊಬ್ಬ ಆಹಾರವನ್ನು ತಂದ, ಮತ್ತೊಬ್ಬರು ಸಾಂತ್ವನದ ಮಾತುಗಳಿಂದ ಅವನ ಮನಸ್ಸಿಗೆ ಧೈರ್ಯ ತುಂಬಿದರು. ರವಿಯ ಬಳಿ ಸ್ವಲ್ಪ ಆಹಾರ ಮಾತ್ರ ಇದ್ದರೂ ಎಲ್ಲವನ್ನೂ ಕಳೆದುಕೊಂಡ ವೃದ್ಧನೊಂದಿಗೆ ಅದನ್ನು ಹಂಚಿಕೊಂಡ. ಆ ರಾತ್ರಿ ಪ್ರಾರ್ಥನೆ ಮಾಡುವಾಗ ರವಿಗೆ ಒಂದು ಮಹತ್ವದ ಅರಿವು ಬಂದಿತು. ದೇವರು ಅವನನ್ನು ತೊರೆದಿರಲಿಲ್ಲ. ನೆರವಾಗಲು ಬಂದ ಕೈಗಳಲ್ಲಿ, ಸಾಂತ್ವನ ನೀಡಿದ ಮಾತುಗಳಲ್ಲಿ, ಕಷ್ಟದಲ್ಲಿ ಪ್ರೀತಿಯನ್ನು ಹಂಚಿಕೊಂಡ ತನ್ನ ಹೃದಯದಲ್ಲೇ ದೇವರು ನೆಲೆಸಿದ್ದನು. ರವಿ ನಗುಮುಗದಿಂದ ಹೇಳಿದನು, ದೇವರು ಸದಾ ನನ್ನ ಜೊತೆಯಲ್ಲೇ ಇದ್ದಾನೆ ಎಂಬುದನ್ನು ಅರಿತ. ಹೌದು ಆದ್ಮೇಲೆ ಕ್ರಿಸ್ತರು ಇಮ್ಯಾನ್ಯುವೆಲ್. ಇಮ್ಯಾನ್ಯುವೆಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದರ್ಥ. ಇಂದಿನ ಆರಾಧನಾ ವಿಧಿಯ ವಾಚನಗಳು ದೇವರು ಸದಾ ನಮ್ಮ ಜೊತೆಯಲ್ಲಿ ಇದ್ದಾರೆ ಎಂಬ ಸಂದೇಶವನ್ನ ನೀಡುತ್ತಿದೆ. ಹಾಗಿದ್ದಲ್ಲಿ ದೇವರು ನಮ್ಮೊಡನೆ ಇದ್ದಾರೆ ಎಂದು ವಿಶ್ವಾಸಿಸಿ ಬಾಳಿ ಕ್ರಿಸ್ತನ ಪ್ರೀತಿಗೆ ಒಳಗಾಗಿದ್ದೇನೆಯೋ? ಅವರ ಬರುವಿಕೆಗೆ ಅಥವಾ ಇರುವಿಕೆ ನಮ್ಮ ಹೃದಯದಲ್ಲಿ ಕಂಡುಕೊಂಡಿದ್ದೇನೆಯೋ? ಅಥವಾ ಆ ಬಡ ರೈತನಂತೆ ಕಷ್ಟದ ಸಮಯದಲ್ಲಿ ದೇವರು ನನ್ನೊಂದಿಗೆ ಇದ್ದಾರೋ ಇಲ್ಲವೋ ಎಂದು ಸಂದೇಹ ಪಟ್ಟಿದ್ದೇನೆಯೇ? ಇಂದಿನ ಮೊದಲನೇ ವಾಚನವನ್ನ ಪ್ರವಾದಿ ಯೆಶಾಯನ ಗ್ರಂಥದಿಂದ ಆರಿಸಲಾಗಿದೆ. ಯೆಶಾಯ ಪ್ರವಾದಿಯು ಯೇಸು ಕ್ರಿಸ್ತರು ಯಾರು ಎಂಬ ಸ್ಪಷ್ಟ ಸಂದೇಶವನ್ನು ತನ್ನ ಪ್ರವಾದನೆಗಳ ಮೂಲಕ ನಮಗೆ ತಿಳಿಯಪಡಿಸಿದ್ದಾರೆ. ದೇವರು ದಾವೀದ ಅರಸನಿಗೆ ಅಂತ್ಯವಿಲ್ಲದ ರಾಜವಂಶವನ್ನ ವಾಗ್ದಾನ ಮಾಡಿದರು. ಆ ಕಾರಣದಿಂದ ಇಸ್ರಾಯೇಲರು ಮುಂಬರುವ ಮೆಸ್ಸಿಯನನ್ನು ಕಾಣಲು ಕಾತುರತೆಯಿಂದ ಕಾಯುತ್ತಿದ್ದರು. ಏಕೆಂದರೆ ರಾಜ ದಾವೀದ ಅರಸನ ಆಳ್ವಿಕೆಯಲ್ಲಿ ಇಸ್ರಾಯೇಲ್ ನಾಡು ವಿಭಜನೆ ಇಲ್ಲದೆ ಸಹಬಾಳ್ವೆಯಿಂದ ಬಾಳಿದರು. ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ರಾಜ ಸಾಲೊಮೋನನ ಮರಣದ ನಂತರ ಉತ್ತರ ಭಾಗದ ಇಸ್ರಾಯೇಲ್ ಮತ್ತು ದಕ್ಷಿಣ ಭಾಗದ ಇಸ್ರಾಯೇಲ್ ಆಗಿ ವಿಭಜನೆಗೊಂಡಿತು. ಈ ಪ್ರದೇಶದಲ್ಲಿ ಅತ್ಯಂತ ಬಲಶಾಲಿಯಾದ ರಾಜ್ಯವೆಂದರೆ ಅಸ್ಸೀರಿಯಾ. ಈ ರಾಜ್ಯವು ಇಸ್ರೇಲ್ ಮತ್ತು ಸಿರಿಯಾ ನಾಡನ್ನ ನಿಯಂತ್ರಿಸುತ್ತಿತ್ತು. ಆಗ ಇಸ್ರೇಲ್ ಮತ್ತು ಸಿರಿಯಾ ಸೇರಿ ಅಸ್ಸೀರಿಯಾದ ವಿರುದ್ಧ ದಂಗೆ ಏಳಲು ಯೋಜಿಸುತ್ತಿದ್ದರು. ಇವರಿಬ್ಬರ ದೇಶದ ರಾಜರುಗಳು ರಾಜ ಆಹಾಜನಿಗೆ ಅವರೊಂದಿಗೆ ಸೇರಿ ಅಸ್ಸೀರಿಯಾವನ್ನು ಧ್ವಂಸ ಮಾಡಲು ಕೇಳಿದರು. ಆದರೆ ರಾಜ ಆಹಾಜನು ನಿರಾಕರಿಸಿದಾಗ ಜುದೆಯ ನಾಡಿನ ಅರಸನಾದ ಆಹಾಜನನ್ನೇ ಉರುಳಿಸಲು ಸಂಚು ಹಾಕಿದರು. ರಾಜ ಆಹಾಜನು ದೇವರ ಮೇಲೆ ನಂಬಿಕೆ ಇಡುವ ಬದಲು ತನ್ನ ಸ್ಥಾನವನ್ನ ಮತ್ತು ಸಿಂಹಾಸನವನ್ನ ಉಳಿಸಿಕೊಳ್ಳಲು ಅಸ್ಸೀರಿಯಾದ ರಾಜನ ಮೊರೆ ಹೋಗಲು ಚಿಂತಿಸ್ತಾನೆ. ಆಗ ಪ್ರವಾದಿ ಯೆಶಾಯ ಅಸ್ಸೀರಿಯಾದ ರಾಜನ ಬಳಿ ಸಹಾಯ ಕೇಳುವ ಬದಲು ದೇವರ ಮೇಲೆ ವಿಶ್ವಾಸವಿಡಲು ಹೇಳುತ್ತಾರೆ. ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು. ಹೀಗೋ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಯಾನ್ಯುವೆಲ್ ಎಂದು ಆತನಿಗೆ ಹೆಸರಿಡುವಳು. ಕಷ್ಟದ ಸಮಯದಲ್ಲಿ ದೇವರ ಮೇಲೆ ಭರವಸೆ ಇಟ್ಟರೆ ದೇವರು ಸದಾ ನಿನ್ನೊಂದಿಗೆ ಇರುತ್ತಾರೆ ಎಂದು ಪ್ರವಾದಿ ಯೆಶಾಯ ರಾಜ ಆಹಾಜನಿಗೆ ತಿಳಿಸುತ್ತಾನೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸುವಿನ ಜನನದ ಪ್ರಕರಣದಲ್ಲಿ ಜೋಸೆಫನಿಗೆ ಮರಿಯಳನ್ನು ಮದುವೆಯಾಗಲು ಸಂದೇಶವನ್ನು ನೀಡಿ ಮತ್ತು ಹುಟ್ಟುವ ಮಗುವಿಗೆ ಯೇಸು ಎಂಬ ಹೆಸರಿಡಬೇಕು ಎಂದು ದೇವದೂತರು ನುಡಿಯುವ ವಾಕ್ಯಗಳನ್ನ ನಾವು ಆಲಿಸುತ್ತೇವೆ. ಪ್ರವಾದಿ ಯೆಶಾಯನ ವಾಕ್ಯಗಳು ನೆರವೇರಿರುವುದನ್ನ ನಾವು ಕಾಣಬಹುದು. ದೇವರು ಎಲ್ಲಿದ್ದಾರೆ? ಇಮ್ಯಾನ್ಯುವೆಲ್ ತನ್ನ ಸೃಷ್ಟಿಯಲ್ಲಿದ್ದಾರೆ. ಆದಿಕಾಂಡದ ಗ್ರಂಥದ ಅಧ್ಯಾಯಗಳು ಎಷ್ಟು ಅರ್ಥಗರ್ಭಿತವಾಗಿದೆ. ದೇವರೇ ಈ ಸೃಷ್ಟಿಯ ಸೃಷ್ಟಿಕರ್ತ.
ಆತನ ಸೃಷ್ಟಿಯ ಫಲವೇ ಇಂದು ನಾವು ಸರ್ವವನ್ನು ಅನುಭವಿಸಲು ಸಾಧ್ಯ. ದೇವರ ಸೃಷ್ಟಿಯಿಂದಲೇ ಮಾತ್ರವೇ ನಾವು ಮತ್ತೊಂದನ್ನು ಸೃಷ್ಟಿಸಬಲ್ಲೆವು. ಆದರೆ ನಮ್ಮಿಂದ ಒಂದು ಅಣುವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಆದರೆ ಇಂದಿನ ಮಾನವನ ವಿಪರ್ಯಾಸವೇನೆಂದರೆ, ತನ್ನನ್ನು ತಾನು ಕೊಚ್ಚಿಕೊಳ್ಳುತ್ತಾ ಜಂಬದ ಕೋಳಿಯ ಹಾಗೆ ಬೀಗುತ್ತಾ ನಾನೇ ಶ್ರೇಷ್ಠ ಎಂದು ನಂಬಿದ್ದೇವೆ. ಸರ್ವವನ್ನು ತ್ಯಜಿಸಿ ಕ್ರಿಸ್ತರಲ್ಲಿ ವಿಶ್ವಾಸವಿಡೋಣ. ಎರಡನೆಯದಾಗಿ, ಇಮ್ಯಾನ್ಯುವೆಲ್ ತನ್ನ ನೆರೆಹೊರೆಯವರಲ್ಲಿದ್ದಾರೆ. ದೇವರ ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟ ಮಾನವರೆಲ್ಲರೂ ಯಾವುದೇ ಜಾತಿ, ಮತ, ಭಾಷೆ, ಬಣ್ಣ, ಪಂಗಡಗಳ ಭೇದವಿಲ್ಲದೆ ದೇವರ ಪ್ರತಿರೂಪಿಗಳು. ಅಷ್ಟೇ ಅಲ್ಲ, ನಿನ್ನ ನೆರೆಯವರ ಕಷ್ಟದಲ್ಲಿ, ದುಃಖ ದುಗುಡದಲ್ಲಿ ದೇವರಿದ್ದಾರೆ. ದೇವರನ್ನು ನಮ್ಮ ಓದಿನ ಮೂಲಕ ಅಥವಾ ಶೋಧನೆಯ ಮೂಲಕ ಸೃಷ್ಟಿಸುವುದು ಬೇಡ. ಬದಲಾಗಿ ನಾವು ಇಮ್ಯಾನ್ಯುವೆಲ್ ಅನ್ನು ಕಾಣೋಣ. ಬಡವರಲ್ಲಿ, ಅನಾಥರಲ್ಲಿ, ದೀನದಲಿತರಲ್ಲಿ, ಭಿಕ್ಷುಕರಲ್ಲಿ, ರೋಗಿಗಳಲ್ಲಿ, ವಿಶೇಷವಾಗಿ ವಿವಿಧ ರೀತಿಯ ಶೋಷಣೆ, ದೌರ್ಜನ್ಯಕ್ಕೆ ಒಳಗಾದಾಗ ಜನಾಂಗದವರಲ್ಲಿ ಇಮ್ಯಾನ್ಯುವೆಲ್ ಕಾಣೋಣ. ಇಮ್ಯಾನ್ಯುವೆಲ್ ದೇವರ ವಾಕ್ಯದಲ್ಲಿದ್ದಾರೆ. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 1 ವಚನ 1-8 ನಾವು ಕಾಣಬಹುದು. ಅದರಲ್ಲೂ ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಆ ದಿವ್ಯವಾಣಿ ಮನುಷ್ಯರಾದರು. ಮನುಷ್ಯನಾಗಿ ನಮ್ಮೊಡನೆ ವಾಸ ಮಾಡಿದರು. ಅವರ ಮಹಿಮೆಯನ್ನು ನಾವು ನೋಡಿದೆವು. ಹೌದು ಆತ್ಮೇಲೆ, ದೇವರ ವಾಕ್ಯದಲ್ಲಿ ಪ್ರಭು ಕ್ರಿಸ್ತರಿದ್ದಾರೆ. ಪ್ರತಿದಿನ ಬೈಬಲ್ ಪಠಿಸಿ ದೇವರ ಸ್ಪರ್ಶವನ್ನು ಅವರ ವಾಕ್ಯದ ಮೂಲಕ ಪಡೆಯೋಣ. ಕೊನೆಯದಾಗಿ ಆತ್ಮೇಲೆ, ಇಮ್ಯಾನ್ಯುವೆಲ್ ಪರಮ ಪ್ರಸಾದದಲ್ಲಿ ಇದ್ದಾರೆ. ಇಮ್ಯಾನ್ಯುವೆಲ್ ಆದ ಯೇಸು ಕ್ರಿಸ್ತರು ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ದಾರೆ. ಇಮ್ಯಾನ್ಯುವೆಲ್, ಬೆತ್ಲೆಹೇಮ್ ಎಂದರೆ ಅರ್ಥ ಏನು? ಬೆತ್ಲೆಹೇಮ್ ಎಂದರೆ ರೊಟ್ಟಿಯ ಮನೆ. ರೊಟ್ಟಿಯ ಮನೆಯಲ್ಲಿ ಹುಟ್ಟಿದ ಇಮ್ಯಾನ್ಯುವೆಲ್ 33 ವರ್ಷಗಳ ನಂತರ ನಾನೇ ಜೀವದಾಯಕ ರೊಟ್ಟಿ. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 6 ವಚನ 45. ಅಷ್ಟೇ ಅಲ್ಲದೆ, ಕೊನೆಯ ಭೋಜನದಲ್ಲಿ ಇಗೋ ನನ್ನ ಶರೀರ, ಇಗೋ ನನ್ನ ರಕ್ತ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದು ನುಡಿದಿದ್ದಾರೆ. ಅದೇ ಪ್ರಭು ಕ್ರಿಸ್ತರನ್ನು ನಾವು ಬಲಿಪೂಜೆಯಲ್ಲಿ ಸ್ಮರಿಸಿ ಆರಾಧಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.